ಅಂಗಡಿಗೆ ಬಂದಿದ್ದೀವಿ. ಸೊ ಸ್ಯಾರೀಸ್ ನೋಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಕೋಳು ವ್ಲಾಗ್ಸ್ ಚಾನಲ್. ಸೊ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಸೊ ಅದನ್ನು ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಯಾಕೆ ಹೋಗಿದ್ವಿ ಅಂದರೆ ನಮ್ಮ ಹೊಸ ಮನೆ ಗೃಹ ಪ್ರವೇಶಕ್ಕೆ ಶಾಪಿಂಗ್ ಹೋಗಿದ್ವಿ. ಸೊ ನಿಮಗೆ ತೋರಿಸ್ತೀನಿ, ಅದನ್ನು ನೋಡಿ. ಸೊ ಬೆಳಗ್ಗೆ ಹೊರಟಿದ್ವಿ ನಾವು 10-11 ಗಂಟೆಗೆ. ಸೊ ನೀವು ನೋಡ್ಬೋದು ಕಾರಲ್ಲಿ. ಎಷ್ಟು ರಶ್ ಇದೆಯೋ ಏನೋ ಫ್ರೆಂಡ್ಸ್, ಗೊತ್ತಿಲ್ಲ. ಸೊ ಬನ್ನಿ ಈಗ ಹೋಗೋಣ. ಗಿಫ್ಟ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಎಲ್ಲ ನಡ್ಕೊಂಡು ಇಲ್ಲೇ ಹತ್ತಿರ ಆಗಿದೆ. ಬನ್ನಿ. ಅಂದರೆ KR ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಈಗ ಮೆಟ್ರೋ ಹೋಗ್ತಾ ಇಲ್ಲ. ಸೊ ನಾವು ಕಾರ್ ಇದೆ ಅಲ್ವಾ, ಅದಕ್ಕೆ. ಯಾಕಂದರೆ ಇಲ್ಲಿ ಉಡುಪಿ ಸ್ಟೋರ್ಸಿಗೆ ಹೋಗಬೇಕಿತ್ತು, ಅದಕ್ಕೆ. ಎಷ್ಟು ರಶ್ ಇದೆ. ಬಾ ಅಮ್ಮ, ಯಾಕೆ ಸುಸ್ತಾಯ್ತು? ಎಷ್ಟು ಸ್ಟೆಪ್ಸು, ಜನ ಇಲ್ಲಿ ಸಾಕಾಯ್ತು. ಸೊ ಇಲ್ಲಿ ಮಡಿ ಅದೆಲ್ಲ ತಗೊಳ್ಬೇಕಿತ್ತು, ಅದಕ್ಕೆ ಫೈನಲಿ ಬಂದಿದ್ದೀವಿ ಚಿಕ್ಕಪೇಟೆಗೆ ಗೈಸ್. ಸೊ ನಾವು ಉಡುಪಿ ಸ್ಟೋರ್ಸಿಗೆ ಬಂದಿದ್ದೀವಿ ಈಗ. ಸೊ ಇಲ್ಲಿ ಎಲ್ಲ ಬ್ರಾಹ್ಮಣರದ್ದು, ಆಮೇಲೆ ಪೂಜಾ ಸಾಮಾನು ಎಲ್ಲ ವೆರೈಟಿ ಸಿಗುತ್ತೆ ನಿಮಗೆ. ಸೀರೆ, ಪಂಚೆ ಎಲ್ಲ ಉಡುಪಿ ಸ್ಟೋರ್ಸಲ್ಲಿ, ಚಿಕ್ಕಪೇಟೆನೇ. ಸೊ ನಾವು ಅಲ್ಲಿಗೆ ಬಂದಿದ್ವಿ. ಸೊ ನೀವು ನೋಡ್ಬೋದು. ಆಮೇಲೆ ಹ್ಯಾಂಡ್ ಕ್ರಾಫ್ಟ್ ಅಂಗಡಿ ಎಲ್ಲ ಹೋಗಿದ್ವಿ, ಹ್ಯಾಂಡ್ ಕ್ರಾಫ್ಟ್ಸ್ ಅಂಗಡಿಗೆ. ಸೊ ಇಲ್ಲಿ ಹ್ಯಾಂಡ್ ಮೇಡ್ ಎಲ್ಲ ರಿಟರ್ನ್ ಗಿಫ್ಟ್ಸ್ ಎಲ್ಲ ಸಿಗುತ್ತೆ, ಹ್ಯಾಂಡಿಕ್ರಾಫ್ಟ್. ಸೊ ಇದು ಚಿಕ್ಕ ಅಂಗಡಿ ಅಂತೆ, ಇನ್ನು ದೊಡ್ಡ ಅಂಗಡಿ ಅಲ್ಲೆಲ್ಲೋ ಇದೆ ಅಂತೆ. ಹೋಗೋಣ ಬನ್ನಿ. ಅದು ಈ ಚಿಕ್ಕೊಂದು ಅಂಗಡಿ ಅಂತೆ, ದೊಡ್ಡದೊಂದು ಅಂಗಡಿ ಅಂತೆ. ಅಯ್ಯೋ ಇದೆ ಅವ್ರದ್ದು. ಸೊ ಎಸ್, ಬನ್ನಿ. ನಾವಿಲ್ಲಿ ಯೂಟ್ಯೂಬ್ ವಿಡಿಯೋ ನೋಡಿ ಬಂದಿದ್ವಿ. ದೀಪ ಇಲ್ಲ. ಫಸ್ಟ್ ಫ್ಲೋರ್ ಎಷ್ಟೊಂದು ದೊಡ್ಡದಿದೆ. ಸೆಕೆಂಡ್ ಫ್ಲೋರ್ ಎಷ್ಟು ದೊಡ್ಡದಿದೆ. ಇಲ್ಲೂ ಕೂಡ ತುಂಬಾ ವೆರೈಟಿ ತರಹದ ದೀಪಗಳು ಸಿಗುತ್ತೆ. ಸೊ ನೀವು ನೋಡ್ಬೋದು, ಒಂದೊಂದೇ ತೋರಿಸ್ತೀನಿ. ಬಟ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ, ಹೊರಗಿನಕ್ಕಿಂತ ತುಂಬಾ ಡಬಲ್ ತ್ರಿಬಲ್ ರೇಟ್ ಇದೆ ಇಲ್ಲೆಲ್ಲ. ನಾವು ಹೋಗಿದ್ವಿ, ಅದಕ್ಕೆ ಹೇಳ್ತಾ ಇದ್ವಿ. ಬಟ್ ಬೇರೆ ಕಡೆ ನೋಡಿದ್ರೆ ತುಂಬಾ ಕಡಿಮೆ ಇತ್ತು. ನಾವು ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಬಂದಿದ್ವಿ, ಬಟ್ ಇಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಸೊ ನೀವು ನೋಡ್ಬೋದು ವೆರೈಟಿ ದೀಪಗಳೆಲ್ಲ. ಬಟ್ ನಿಮಗೆ ಕಾಸ್ಟ್ಲಿ ಅಂತ ಅಲ್ಲ, ಚೆನ್ನಾಗಿರೋ ಕ್ವಾಲಿಟಿ ಕೊಡ್ತಾರೆ. ಆ್ಯಂಡ್ ರೇಟ್ ಜಾಸ್ತಿ ಅಂತ ಅಲ್ಲ, ತುಂಬ ವೆರೈಟಿ ಎಲ್ಲ ಇದೆ ಇವ್ರ ಹತ್ರ. ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ಪ್ರಮೋಷನ್ ಅಲ್ಲ. ನಾನೇನು ಅವ್ರಿಗೆ ರೇಟು ಕೊಡ್ತಿಲ್ಲ. ಚೆನ್ನಾಗಿದೆ ಅಂಗಡಿ ಎಲ್ಲ, ಬಟ್ ನನ್ನ ಒಪಿನಿಯನ್ನ ನಾನು ಹೇಳಿದ್ದೀನಿ. ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ನಂಬರ್ 10. ಎಸ್, ಬಂದ್ವಿ ಫೈನಲಿ. ಎಷ್ಟು ಸಾಮಾನು ಅಂದರೆ ಅಷ್ಟು ಸಾಮಾನು ತಂದಿದ್ದೀವಿ, ಹಾಗೂ ರಶ್ಶು ಕೂಡ. ಸೊ ನಮ್ಮ ಮನೆ ಗೃಹ ಪ್ರವೇಶ ಇತ್ತು ಗೈಸ್, ಅದಕ್ಕೆ ಶಾಪಿಂಗ್ ಬಂದಿದ್ವಿ. ತುಂಬ ರಶ್ ಇಲ್ಲಿ. ಚಿಕ್ಕಪೇಟೆಗೆ ಬಂದಿದ್ವಿ. ಮನೆ ಹೋಗ್ತಾ ಇದ್ದೀವಿ ಈಗ. ಸೊ ಇಲ್ಲಿ ಎಷ್ಟು ಚೆನ್ನಾಗಾಗಿತ್ತು ನೋಡಿ, ಇದು ಅಂಡರ್ ಗ್ರೌಂಡು. ಸೊ ಮೆಟ್ರೋ ಪಾರ್ಕಿಂಗ್ ಮಾಡಿದ್ದೀವಿ, ಬಟ್ ನಾವು ಮೆಟ್ರೋಗೆ ಹೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಶಾಪಿಂಗ್ ಎಲ್ಲ ಆಗಿದೆ. ಸೊ ಮಾರ್ಕೆಟ್ ಇದೆಲ್ಲ ತುಂಬ ರಶ್ ಇದೆ. ನೋಡಿ ಅಲ್ಲಿ ರೆಡ್ ಬನಾನಾ. ಸೊ ನೋಡಿ, ನೀವು ರೆಡ್ ಬನಾನಾ ನೋಡಿ, ಫಸ್ಟ್ ಟೈಮ್ ನೋಡ್ತಿರೋದು. ಇದು ಕೇರಳ ಕಡೆ ಅಂತೆ, ಏನೋ ಗೊತ್ತಿಲ್ಲ. ನೀವು ಟ್ರೈ ಮಾಡಿದ್ದೀರಾ? ಕಮೆಂಟ್ ಮಾಡಿ. ಹಂಗೆ ಮಾರ್ಕೆಟ್ ಮಧ್ಯೆ ಸ್ವಲ್ಪ ಕಾರ್ ನಿಲ್ಸಿದ್ವಿ, ಅಂದರೆ ಪಾರ್ಕಿಂಗ್ ಆದಮೇಲೆ. ಸ್ವಲ್ಪ ಅಂಗಡಿಗೂ ಹೋಗಿದ್ವಿ ಹಾಗೆ ಮಧ್ಯ. ಸೊ ನಾವು ಮನೆ ಬಾಗಿಲಿಗೆ ಹೂವು ಹಾಕ್ತೀವಲ್ಲ, ಸೊ ಆ ಅಂಗಡಿಗೆ ಬಂದಿದ್ವಿ ತೊಗೊಳಕ್ಕೆ. ಸೊ ಗೃಹಪ್ರವೇಶ ಅಲ್ವಾ, ಅದಕ್ಕೆ ಚಿಕ್ಕಪೇಟೆಯಲ್ಲಿ ತುಂಬ ವೆರೈಟಿ ಎಲ್ಲ ಇದೆ ಇಲ್ಲಿ. ಸೊ ನೀವೇನು ಶಾಪಿಂಗ್ ಮಾಡಬೇಕಂದ್ರೆ ಎಲ್ಲ ಸಿಗುತ್ತೆ ನೋಡಿ ಚಿಕ್ಕಪೇಟೆಯಲ್ಲಿ. ನೀವು ಬರ್ಬೋದು, ಮೆಟ್ರೋಯಿಂದನೂ ಬರ್ಬೋದು. ಇಲ್ಲ
ಬರ್ತಿದೆ. ಅಯ್ಯೋ ಏನು ಮಳೆ ಅಪ್ಪ. ಆ್ಯಕ್ಚುಲಿ ಕಾರ್ ಇದ್ದರೆ ಜಾಗನೇ ಇಲ್ಲ ಎಲ್ಲೂ ಪಾರ್ಕಿಂಗ್ಗೆ, ಪೇ ಆ್ಯಂಡೇ ಪಾರ್ಕ್ ಮಾಡಬೇಕು. ಇಲ್ಲಿ ತುಂಬ ರಶ್ ಇದೆ. ಸೊ ನಾನು ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು ಅದಕ್ಕೆ. ಆ್ಯಂಡ್ ನಾವು ಸ್ಯಾಟರ್ಡೆ ಬಂದಿದ್ವಿ, ಸೊ ಅಲ್ಲೇ ಸಂಡೇ ಬಜಾರ್ ಹತ್ತಿರ ಇತ್ತು. ಸಂಡೇ ಏನೋ ಹೋಗಿದ್ದಿದ್ರೆ ಅಷ್ಟೇ ತುಂಬ ರಶ್ ಇರ್ತಿತ್ತು. ಸೊ ನಾವು ಅದಕ್ಕೆ ಸ್ಯಾಟರ್ಡೆ ಬಂದಿದ್ವಿ. ಆ್ಯಂಡ್ ಮನೆಗೆ ಹೋದ್ವಿ. ಆ್ಯಂಡ್ ನೋಡಿ ನಮ್ಮ ಮನೇಲಿ ಚಿಕ್ಕ ಪಾಪು ಬಂದಿತ್ತು. ಸೊ ಆಮೇಲೆ ಎಲ್ಲ ಟಿ ವಿ ನೋಡ್ತಾ ಇದ್ವಿ. ಸೊ ಮನೆಗೆ ಬಂದಿದ್ವಲ್ಲ. ಆ್ಯಂಡ್ ಇವತ್ತು ಸೊ ನೋಡಿ ನಮ್ಮ ಮನೇಲಿ ಇವತ್ತು ಪೂರಿ ಮತ್ತು ಮಾವಿನ ಹಣ್ಣು ಸೀಕರಣೆ. ಸೊ ನೀವು ನೋಡ್ಬೋದು. ಸೊ ಹಾಗೆ ಸ್ಯಾರೀಸ್ ಎಲ್ಲ ನೋಡ್ತಿದ್ವಿ ನಾವು ತಂದಿದ್ದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.